ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಂಗಳೂರು ಪಣಂಬೂರು ಬೀಚ್ ಹತ್ರ ಇದ್ದೀನಿ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿಗೆ. ಬೀಚ್ ಹತ್ರ ಎಲ್ಲ ಬಂದಿಲ್ಲ, ಮಂಗಳೂರಿಗೆ ಇದು ಸೆಕೆಂಡ್ ಟೈಮ್. ಬೀಚ್ ಹತ್ರ ಫಸ್ಟ್ ಟೈಮ್ ಬಂದಿರೋದು. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ಮಂಗಳೂರಿಗೆ ಯಾಕೆ ಹೋಗಬಾರ್ದು ಅಂತ ಅನ್ನಿಸ್ತು. ಹಾಗೆ ಮಂಗಳೂರು ಬೀಚಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇದೇನಪ್ಪ ಬೀಚಿಗೆ ಬಂದಿದ್ದಾರೆ ಅಂದ್ಕೋಬೋದು. ಬೀಚ್ ನೋಡಬೇಕು, ಇನ್ನೇನು ಹತ್ತಿರ ಒಂದು 75 ಕಿಲೋಮೀಟರ್ ಸಮಥಿಂಗ್ ಏನೋ ಇದೆ ಅಲ್ವಾ, ಹತ್ತಿರದಲ್ಲೇ ಇದೆ ಅಂದ್ಬಿಟ್ಟು ಹೋಗೋಣ ಅಂತ ನಾನು ಇದೊಂದು ಪ್ಲ್ಯಾನ್ ಮಾಡಿದೆ. ತುಂಬಾ ಅಲೆ ಯಾರನ್ನೂ ಬಿಡ್ತಾನೆ ಇರಲಿಲ್ಲ ಬೀಚ್ ಹತ್ರ, ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಆ ಕಡೆ ಸೈಡಲ್ಲಿ ಎಲ್ಲೋ ನಮಗೆ ತುಂಬ ಅಂದರೆ ಟ್ರಿಪ್ಪಿಗೆ ಬಂದಿರೋ ಇದ್ದರು, ಆ ಕಡೆ ಸೈಡಲ್ಲಿ ನೀರು, ಸಮುದ್ರದ ನೀರು ಏನಿದೆಯೋ ಆ ಸೈಡಲ್ಲಿ ಸ್ವಲ್ಪ ಏನು ಲೈಟಾಗಿರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನೀರಲ್ಲೆಲ್ಲ ಇದ್ಬಿಟ್ಟು ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಖುಷಿ ಆಯಿತು ಗೊತ್ತಾ ಗೈಸ್. ಬೀಚ್ ಹತ್ರ ಹೋಗ್ಬಿಟ್ಟು, ಬೀಚ್ ಹತ್ರ ಎಲ್ಲ ಫುಲ್ಲು ನೀರು ಜಾಸ್ತಿ ಇರೋದ್ರಿಂದ ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ ಆಟ ಆಡೋಕ್ಕೆ. ಮಳೆ ಕೂಡ ತುಂಬ ಜೋರಾಗಿ ಬರ್ತಾ ಇರೋದ್ರ ಕಾರಣ ಯಾರನ್ನು ಕೂಡ ಬಿಡ್ತಾ ಇರಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಈ ಸಮುದ್ರದ ಹತ್ತಿರ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಏನೋ ಒಂಥರ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಎಲ್ಲರೂ ಯಾರೂ ಹೋಗಿಲ್ಲ, ಎಲ್ಲ ಸೈಡಲ್ಲೇ ನಿಂತಿದ್ದಾರೆ. ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಯಾರೋ ಒಂದು 5-6 ಡೇಸ್ ಹೇಗೋ ಅದು ಅಲ್ಲಿ ಡೆತ್ ಆಗಿದ್ದ ಅಂತ ಹೇಳ್ತಾರೆ. ಅದರಿಂದಾಗಿ ಯಾರನ್ನು ಕೂಡ ಬಿಡ್ತಿಲ್ಲ ಗೈಸಲ್ಲಿ. ಅದರಿಂದ ಯಾರನ್ನೂ ಬಿಡ್ತಾಯಿಲ್ಲ, ಅಲೆಗಳು ಜಾಸ್ತಿ ಇರೋದ್ರಿಂದ. ಹಾಗೆ ನಾನು ಕುದುರೆ ಮೇಲೆ ಹೋಗಬೇಕು ಅಂತ ಅನ್ನಿಸ್ತು, ಕುದುರೆ ಮೇಲೆ ಹೋಗ್ಬಿಟ್ಟು ಬಂದೆ. ನೈಟು ನಾನು ಇನ್ನೇನು ಮನೆಗೆ ಎಲ್ಲ ಮುಗೀತು, ಬೀಚ್ ಹತ್ರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತು ಮಂಗಳೂರಲ್ಲೇ ರೂಮ್ ಮಾಡಿಬಿಟ್ಟು ಅಲ್ಲೇ ಸ್ಟೇ ಆದ್ವಿ ನಾನು ಅಮ್ಮ. ಸ್ಟೇ ಆಗಿ ಮಾರ್ನಿಂಗ್ ನೈಟೇ ಹೊರಟ್ಬಿಟ್ಟೆ ನಾನು. ನೈಟ್ 8:30ಗೇನೋ ಅವತ್ತೇ ಹೊರಟ್ಬಿಟ್ಟೆ ಟ್ರೈನಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಊಟ ತೊಗೊಂಡೋದೆ. ನಾನು ಕುಣಿಗಲಿಗೆ ಬರೋಕ್ಕೆ ಮಿನಿಮಮ್ ಆಲ್ಮೋಸ್ಟ್ 6 o'clock ಆಗ್ತಾ ಬಂತು. ಸೊ ಫೈನಲಿ ಐ ಆಮ್ ಗೋಯಿಂಗ್ ಟು ದ ಕುಣಿಗಲ್. ಎಲ್ಲ ಟ್ರಿಪ್ ಮುಗೀತು. ಸ್ಮಾಲ್ ಟ್ರಿಪ್, ಬಟ್ ಐ ಆಮ್ ಸೋ ಎಂಜಾಯ್. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯಿತು, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.